ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸತ್ಯವೇದದಲ್ಲಿ ಇರುವಂಥ ಪ್ರವಾದಿನಿಯರನ್ನು ನಾವು ಗಮನಿಸೋಣ. ಸ್ತ್ರೀಯರಿಗೆ ದೇವರು ಎಷ್ಟು ಪ್ರಾಧಾನ್ಯತೆ, ಎಷ್ಟು ಗೌರವವನ್ನು ಕೊಟ್ಟಿದ್ದಾನೆಂಬುದಾಗಿ ನಾವು ಇದರ ಮೂಲಕ ತಿಳಿಯಬಹುದಾಗಿದೆ. ವಿಶೇಷವಾಗಿ ಮೊದಲನೇದಾಗಿ ಹಳೆಯ ಒಡಂಬಡಿಕೆಯ ಭಾಗದಿಂದ ಮಿರ್ಯಾಮಳು ವಿಮೋಚನ ಕಾಂಡ 15ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡಬಹುದಾಗಿದೆ. ಎರಡನೇದಾಗಿ ದೆಬೋರಳೆಂಬ ಪ್ರವಾದಿನಿ, ನ್ಯಾಯಸ್ಥಾಪಕರು 4ನೇ ಅಧ್ಯಾಯ 4ನೇ ವಚನ. ಮೂರನೇದಾಗಿ ಹುಲ್ದ, 2ನೇ ಅರಸು 22ನೇ ಅಧ್ಯಾಯ 14-15ನೇ ವಚನ. ಈ ಹುಲ್ದ ಪ್ರವಾದಿನಿ ಈಕೆಯು ಯೆರೂಸಲೇಮಿನ 2ನೆಯ ಕೇರಿನಲ್ಲಿ ವಾಸವಾಗಿದ್ದಳು ಎಂಬುದಾಗಿ ನಾವು ಆ ವಾಕ್ಯದಲ್ಲಿ ಗಮನಿಸಬಹುದು. ನಾಲ್ಕನೇದಾಗಿ ನೋವದ್ಯ, ನೆಹೆಮೀಯ 6ನೇ ಅಧ್ಯಾಯ 14ನೇ ವಚನದಲ್ಲಿ ನೋವದ್ಯ ಪ್ರವಾದಿನಿಯನ್ನು ನಾವು ಗಮನಿಸಬಹುದು. ಐದನೇದಾಗಿ ಯೆಶಾಯನ ಹೆಂಡತಿ, ಯೆಶಾಯ 8ನೇ ಅಧ್ಯಾಯ 3ನೇ ವಚನ. ಫುಟ್ ನೋಟ್ನಲ್ಲಿ ಗಮನಿಸುವಾಗ ಪ್ರವಾದಿನಿ ಎಂಬುದಾಗಿ ಇರುತ್ತದೆ, ನೀವು ಗಮನಿಸಬಹುದು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಅನ್ನ, ಲೂಕ 2ನೇ ಅಧ್ಯಾಯ 36ನೇ ವಚನದಲ್ಲಿ ಅನ್ನಳೆಂಬ ಪ್ರವಾದಿನಿ ಇದ್ದರು. ಈ ರೀತಿಯಾಗಿ ನಾವು ಸತ್ಯವೇದದಲ್ಲಿರುವಂಥ ಒಂದು ಸ್ತ್ರೀಯರನ್ನು, ಪ್ರವಕ್ತಿನಿಯರನ್ನು ನಾವು ಗಮನಿಸಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಒಂದು ಚಾನಲನ್ನು ನೀವು ಆಗಾಗ್ಗೆ ನೋಡಿ ಶೇರ್ ಮಾಡುತ್ತಾ ಇರಿ. ದೇವರ ವಾಕ್ಯಕ್ಕಾಗಿ ಹಂಬಲಿಸುತ್ತಾ ಇರಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.